ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. 5 ವರ್ಷವಾಗಿದೆ ಸುಧಾಕರ್ ಬಂದು ಪಕ್ಷದ ಪ್ರಕ್ರಿಯೆಗಳು ಹೇಗೆ ನಡೀತಾ ಇವೆ ಅಂತ ಅವರಿಗೆ ಮಾಹಿತಿ ಕೊರತೆ ಇದೆ ಎಂದು ಇಂದು ಮಲ್ಲೇಶ್ವರಂ ಕಚೇರಿಯಲ್ಲಿ ಪ್ರೀತಂ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಸುಧಾಕರ್ ಸಂಸದರು ಆಗಿದ್ದಾರೆ ಅಂತ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅವರಿಗೆ ಬರೆದುಕೊಡುವ ಅಗತ್ಯವಿಲ್ಲ. ಇದು ನನಗೂ ಅನ್ವಯ. ಹಾಸನ ಪ್ರೀತಂ ಗೌಡದ್ದು ಅನ್ನೋ ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ. ನಮ್ಮದು ಕೇಡರ್ ಆಧಾರಿತ ಪಕ್ಷ. ಇದನ್ನ ಸುಧಾಕರ್ ಅರ್ಥ ಮಾಡಿಕೊಳ್ಬೇಕು. ಸುಧಾಕರ್ ಎಲ್ಲವೂ ಅರ್ಜೆಂಟ್ ಆಗಬೇಕು ಅಂದ್ಕೊಂಡ್ರೆ ಆಗಲ್ಲ. ಮಂತ್ರಿಯಾಗಿ ಸ್ವತಃ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ಲಲಿಲ್ಲ. ಅಂತೋರು ವಿಜೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬಂದು ಗೆಲ್ಲಲಿ ಅನ್ನುವ ದುರಹಂಕಾರದ ಮಾತು ನಿಲ್ಲಿಸಬೇಕು. ಯಡಿಯೂರಪ್ಪ ಬಗ್ಗೆ ಮಾತನಾಡಬೇಕಾದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಗ್ಗೆ ಮಾತನಾಡುವಾಗ ಗೌರವ ಕೊಟ್ಟು ಮಾತನಾಡಬೇಕು. ಅವರು ಬೇರೆಯವರಾದರೇನು ಬೆಚ್ಚಿಡೋದು ಬೇಡ. ಅವರದ್ದೇನಾದ್ರೂ ಬೆಚ್ಚಿಕೊಂಡಿದ್ರೆ ಅದನ್ನ ಮುಚ್ಚಿಕೊಂಡ್ರೆ ಸಾಕು. ಇದನ್ನೆಲ್ಲ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ. ಸುಧಾಕರ್ ಗಂಭೀರವಾಗಿ ನಡೆದುಕೊಂಡು ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು. ಅಂತಹ ಕಾರ್ಯಕರ್ತರ ಪರವಾಗಿ ಕೇಳ್ಕೊತೀನಿ ಎಂದು ಮಲ್ಲೇಶ್ವರಂ ಕಚೇರಿಯಲ್ಲಿ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪಾರ್ಟಿ ಯಡಿಯೂರಪ್ಪ ಸಾಹೇಬರಂತ ಅನಂತಕುಮಾರ್ ಸಾಹೇಬರಂತವರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ದೀವಿ. ಹಾಗಾಗಿ ನಾನಾಗ್ಲಿ ಸುಧಾಕರ್ ಅವರಾಗ್ಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರಾಗಿರ್ಬೇಕು. ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಯಲ್ಲಿ ಬರಲಿ, ಪಕ್ಷ ಕಟ್ಟಲಿ, ಇವೆಲ್ಲ ಅಹಮ್ಮಿನ ಮಾತುಗಳನ್ನ ಬಿಡಬೇಕು. ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ, ಅವರೇ ಗೆಲ್ಲಿಲ್ಲ ಪಾಪ. ಅಂದ್ರೆ ಇವರು ವಿಜೇಂದ್ರ ಅವರು ಬಂದು ಪಕ್ಷ ಕಟ್ಟಲಿ ಅಂತ ಹೇಳಿ ಮಾತನಾಡೋದು ದುರಹಂಕಾರದ ಮಾತಿದೆಯಲ್ಲ, ಅದನ್ನ ನಿಲ್ಲಿಸಬೇಕು. ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿರೋಂಥವ್ರು, ಅವ್ರ ಬಗ್ಗೆ ಮಾತನಾಡಬೇಕಾದ್ರಾಗ್ಲಿ, ವಿಜೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು. ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಈ ಮಾತನಾಡುವಂಥದ್ದನ್ನ ಕಲಿಬೇಕು. ಅವರು ಅದು ಬಿಚ್ಚಿಡ್ತೀನಿ ಇದು ಬಿಚ್ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನ ಕಾರ್ಯಕರ್ತರು ಗಮನಿಸಿದ್ದಾರೆ. ಬೇರೆಯವ್ರನ್ನೇನು ಬಿಚ್ಚಿಡೋದು ಬೇಡ. ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೊಬಿಟ್ರೆ ಸಾಕು. ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ. ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್, ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಗಂಭೀರವಾಗಿ ನಡ್ಕೊಂಡು ಪಕ್ಷದ ಚೌಕಟ್ಟಿನೊಳಗಿರ್ಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ. ಕಾರಣ, ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ಬಂದು 4 ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗಾದ್ರೆ ಸಂತೋಷ. ನೀವು ಹೇಳಿದ್ದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು, ಪಕ್ಷದ ಕೈಲೂ ಇರಬೇಕು. ನೀವು ಒಬ್ರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ MP ಆಗಿದ್ದೀರಿ, ಮತ್ತೆ MP ಆಗ್ತಿರೋ, ಶಾಸಕರಾಗ್ತಿರೋ, ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ. ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ. ನೀವು ಕೂಡ ನಮಗೆ ಒಬ್ರು ಸಾಮಾನ್ಯ ಕಾರ್ಯಕರ್ತರು, ಏನು ಇಲ್ಲದೇ ಕಡೆ ಗೆದ್ದಿದ್ದೀವಿ ಅಂತೇಳಿ ಹೇಳಿದ್ರು. ಮಸಾಲೆ ಜಯರಾಮ್ ಅವರು ತುರುವೇಕೆರೆಯಲ್ಲಿ ಗೆದ್ದಿದ್ದಾರೆ, ಪ್ರೀತಂ ಗೌಡನು ಗೆದ್ದಿದ್ದ. ಈಗ 23ರಲ್ಲಿ ನಿಮ್ಮ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನ ಮಾಡಿದ್ವಿ. ನಿಮ್ಮ ಪ್ರಣಾಳಿಕೆಯಿಂದನೇ BJP 66 ಬಂದಿರೋದು. ನಿಮ್ಗೆ ಎಲ್ಲ ಅವಕಾಶನೂ ಕೊಟ್ಟಿದೆ. ಅವಕಾಶ ಕೊಟ್ಟಾಗ ಮಾಡೋಕ್ಕಾಗಿಲ್ಲ, ಈಗ ಬೇರೆಯವ್ರಿಗೆ ಕೊಟ್ಟಾಗ ಸಹಕಾರ ಕೊಡಬೇಕು. ದಯಮಾಡಿ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮಂತ 10 ಜನರ ನಾಯಕರ ಸಹಕಾರದಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷವನ್ನ ಗಟ್ಟಿಯಾಗಿ ಬೆಳೆಸುವಂತ ಕೆಲಸವನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೀವಿ. ನಿಮ್ಮ ಸಹಕಾರ ಕೂಡ ಬೇಕಾಗಿರುತ್ತೆ. ಆದ್ರೆ ನಿಮ್ಮಿಂದಾನೇ ಬೆಳಕರಿಯುತ್ತೆ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಈಗ ಸುಧಾಕರ್ ಒಬ್ಬರದಲ್ಲ ಅಸಮಾಧಾನ ಕುಮಾರ್ ಬಂಗಾರಪ್ಪ ಅವರು ಸಹ ವಿಜೇಂದ್ರ ಅವರು ತಮ್ಮ ಜೊತೆ ಬಂದಂಗೆ ಇದು ಮಾಡ್ತಾರೆ, ನಡೆಸೋದಕ್ಕೆ ಇದು ಮಾಡಿದ್ದಾರೆ ಅಂತ ಏನೆಲ್ಲ ಮಾತಾಡಿಲ್ಲ. ನೋಡಿ, ಒಬ್ರು ಸಮಾಧಿ ಕಟ್ತೀನಿ ಅಂತಿದ್ದಾರೆ, ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ. ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ದೋದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಅನ್ಕೊಳ್ತಾರೆ. ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರು ಮುಗಿಸೋಕೆ ಬಂದ್ರೆ ನಾನು ಉಳ್ಕೊಳ್ಳೋದೇ ರಾಜಕಾರಣ. ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಮನೇಲಿರ್ಬೇಕು. ನನ್ನ ರಾಜಕಾರಣ ಮಾಡುವಂತ ಬಂದು ಯಾರು ಹೇಳಿದಾರ? ನಾನು ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರ್ತಾವೆ. ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದು ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲೋದೇ ರಾಜಕಾರಣ. ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.